ಭಾರತೀಯ ಜನತಾ ಪಾರ್ಟಿ ಸಂಘಟನಾತ್ಮಕವಾಗಿ ಬೆಳೆದು ಬಂದಂಥ ಒಂದು ಪಾರ್ಟಿ ಅದು. ಇವತ್ತು ಪಕ್ಷದ ಹಿರಿಯರು ಆಶಾ ತಿಮ್ಮಪ್ಪಗೌಡ ಅವರನ್ನು ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಬಂದು ನಾಮಿನೇಷನ್ ನಾವು ಮಾಡಿದ್ದೇವೆ. ಈಗಾಗಲೇ 2 ಸುತ್ತಿನ ಪ್ರವಾಸಗಳು ನಮ್ಮ ಜೊತೆ ಆಗಿದೆ. ಪುತ್ತೂರಿನ ಅಭ್ಯರ್ಥಿ ಅಂತ ಆಯ್ಕೆ ಸಂಬಂಧ ಒಂದಷ್ಟು ಗೊಂದಲಗಳಿವೆ ಅಂತ ಹೇಳೋ ಮಾಧ್ಯಮದಲ್ಲಿ ಬಂದಿದೆ. ಆದರೆ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಆಶಾ ತಿಮ್ಮಪ್ಪ ಅವರು 3 ಸಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, 1 ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ನಗರ ಪಂಚಾಯತ್ನ ಅಧ್ಯಕ್ಷನಾಗಿ ಸಾಕಷ್ಟು ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥ ಒಬ್ಬ ದಿಟ್ಟ ಧೀರ ಮಹಿಳೆ ಅಂತ ನಾನು ಹೇಳ್ತೇನೆ. ಅವರ ಅಧ್ಯಕ್ಷ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಪ್ರತಿಯೊಬ್ಬ ಕಾರ್ಯಕರ್ತನ ನೋವಿಗೆ ಸ್ಪಂದಿಸುವಂಥ ತಾಯಿಯ ಹೃದಯ ಇರತಕ್ಕಂಥ ಒಬ್ಬರು ಮಹಿಳೆ. ಇವತ್ತು ಆಶಾ ತಿಮ್ಮಪ್ಪನವರ ಜನಸ್ತೋಮ, ಅವರು ನಾಮಿನೇಷನ್ ಸಂದರ್ಭ ಸೇರಿದಂಥ ಜನಸ್ತೋಮವೇ ದಿಕ್ಸೂಚಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಪುತ್ತೂರು ಕ್ಷೇತ್ರವನ್ನು ಕಳೆದ ಒಂದು ಅವಧಿ ನಾವು ಕಳ್ಕೊಂಡಿದ್ದೆವು, ನಿರಂತರವಾಗಿ ನಾವು ಗೆದ್ದುಕೊಂಡು ಬಂದಿದ್ದೇವೆ. ಈ ಸಾರಿ ಕಳೆದ ಸಲ 19,500 ಅಂತರದಲ್ಲಿ ಸಂಜೀವ ಮಠನವರು ಗೆದ್ದಿದ್ದಾರೆ. ಅವರ ಒಂದು 5 ವರ್ಷದ ಅವಧಿಯಲ್ಲಿ ಸುಮಾರು 1,500 ಕೋಟಿಯಷ್ಟು ಅನುದಾನವನ್ನು ತಂದು ಪ್ರತಿ ಹಳ್ಳಿಯ ರಸ್ತೆಗಳನ್ನು ಕಾಂಕ್ರೀಟೀಕರಣ ಮಾಡುವ ಮೂಲಕ ಅಭಿವೃದ್ಧಿಯ ಶಕೆ ಅಂತ ಹೇಳುವಂತ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಆಶಕ್ಕ ಅವರು ಮುಂದುವರಿಸ್ತಾರೆ ಅಂತ ಹೇಳುವ ಎಲ್ಲ ವಿಶ್ವಾಸ ನಮಗಿದೆ. ಹಾಗಾಗಿ ಆಶಕ್ಕನವರು ಸುಮಾರು 30,000ಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಆಯ್ಕೆಯಾಗ್ತಾರೆ ಅಂತ ಹೇಳೋ ವಿಶ್ವಾಸ ನಮ್ಮಲ್ಲಿದೆ. ಪಕ್ಷೇತರ ಅಭ್ಯರ್ಥಿಯ ಸ್ಪರ್ಧೆ ಬಿಜೆಪಿಗೆ ಸವಾಲಾಗಬಹುದು? ಖಂಡಿತವಾಗ್ಲೂ ಇಲ್ಲ. ನಾವು ಅರುಣ್ ಕುಮಾರ್ ಪುತ್ತಿಲ್ ಅವರ ವಿರೋಧಿಸ್ತಾ ಒಂದು ಜನ ಅಲ್ಲ. ಅವರು ಯಾವುದೋ ಒಂದು ತಮ್ಮ ಭಾವನೆಯಿಂದ ಸ್ಪರ್ಧೆ ಆಕಾಂಕ್ಷಿಯಾಗಿ ಅವರು ನಾಮಿನೇಷನ್ ಮಾಡಿದ್ದಾರೆ. ನಮಗೆ ಇನ್ನೂ ವಿಶ್ವಾಸ ಇದೆ. ಅವರು ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕವಾಗಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಉತ್ತಮ ನಾಯಕ ನಾನು ಹೇಳ್ತೇನೆ. ಅವರು ಇನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ, ಹಿಂದುತ್ವದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಗುಣ ಅವರಲ್ಲಿದೆ. ಹಾಗಾಗಿ ಅವರು ನಮ್ಮ ಜೊತೆ ಕೈ ಸೇರ್ತಾರೆ ಅಂತ ಹೇಳುವ ವಿಶ್ವಾಸ ನಮಗಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ BJPಯನ್ನು ಸೋಲಿಸುವಂಥ ಯಾವುದೇ ವ್ಯವಸ್ಥೆ ಯಾರಿಂದಲೂ ಸಾಧ್ಯ ಇಲ್ಲ. ಒಟ್ಟು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಶಕ್ಕ ಅವರು ಗೆದ್ದು ಬರ್ತಾರೆ.